ಕಳೆದೆರಡು ದಿನಗಳಿಂದ ಸುರಿತಾ ಇರುವಂತಹ ಭಾರೀ ಮಳೆಗೆ ತಾಲೂಕಿನ ಕೆರೆಬೈಲು ಗುಡ್ಡೆ ಪ್ರದೇಶದಲ್ಲಿ ಭೀಕರ ಅವಘಡವೊಂದು ಬುಧವಾರದಂದು ಸಂಭವಿಸಿದ. ಗುಡ್ಡದ ತುತ್ತ ತುದಿಯಲ್ಲಿದ್ದ ಖಾಸಗಿ ಗೆಸ್ಟ್ ಹೌಸ್ನ ಬೃಹತ್ ಆವರಣ ಗೋಡೆ ತಳಭಾಗದಲ್ಲಿದ್ದಂತಹ ವಾಸದ ಮನೆಯ ಮೇಲೆ ಕುಸಿದು ಬಿದ್ದ ಪರಿಣಾಮ ಮನೆ ಸಂಪೂರ್ಣವಾಗಿ ಧ್ವಂಸಗೊಂಡಿದೆ. ಆದರೆ ಮನೆಯಲ್ಲಿದ್ದಂತಹ ಕುಟುಂಬಸ್ಥರು ವಾರದ ಹಿಂದಷ್ಟೇ ಸುರಕ್ಷಿತ ಸ್ಥಳಕ್ಕೆ ವಲಸೆ ಹೋಗಿದ್ರಿಂದ ದೊಡ್ಡದೊಂದು ದುರಂತ ತಪ್ಪಿದೆ. ಇಲ್ಲಿನ ನಿವಾಸಿ ಕಿಶೋರ್ ಅವರಿಗೆ ಸೇರಿದ ಮನೆ ಸಂಪೂರ್ಣವಾಗಿ ಹಾನಿಗೀಡಾದ ಕಟ್ಟಡವಾಗಿದೆ. ಕೆರೆಬೈಲು ಗುಡ್ಡೆ ಪ್ರದೇಶದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸ್ತಾ ಇದ್ದು, ಗುಡ್ಡದ ತುದಿಯಲ್ಲಿ ಮಂಗಳೂರು ಮೂಲದ ಪ್ರತಿಷ್ಠಿತ ಸಂಸ್ಥೆಯೊಂದಕ್ಕೆ ಸೇರಿದ ಗೆಸ್ಟ್ ಹೌಸ್ ಕೂಡ ಇದೆ. ಇದರ ಅವೈಜ್ಞಾನಿಕ ಆವರಣ ಗೋಡೆಯೇ ಇಂದಿನ ದುರಂತಕ್ಕೆ ಕಾರಣ ಎನ್ನಲಾಗಿದೆ. ಕಿಶೋರ್ ಅವರ ಮನೆಯ ಮೇಲ್ಭಾಗದಲ್ಲಿದ್ದಂತಹ ಗೆಸ್ಟ್ ಹೌಸ್ನ ಆವರಣ ಗೋಡೆಯಲ್ಲಿ ಕಳೆದ ವಾರವಷ್ಟೇ ದೊಡ್ಡ ಬಿರುಕು ಕಾಣಿಸಿಕೊಂಡಿತ್ತು. ಅಪಾಯವನ್ನ ಮುಂಚಿತವಾಗಿಯೇ ಅರಿತಂತಹ ಕಿಶೋರ್ ಹಾಗೂ ಅವರ ಕುಟುಂಬದ ಸದಸ್ಯರು ವಾರದ ಹಿಂದಷ್ಟೇ ಸಂಬಂಧಿಕರ ಮನೆಗೆ ಸ್ಥಳಾಂತರಗೊಂಡಿದ್ರು. ಕಳೆದ ವರ್ಷದ ಮಳೆಗಾಲದಲ್ಲೂ ಇದೇ ರೀತಿ ಗೋಡೆ ಬಿರುಕು ಬಿಟ್ಟಾಗ ಇವರು ಬಾಡಿಗೆ ಮನೆಗೆ ತೆರಳಿದ್ರು. ಈ ಬಾರಿ ಸಮಯ ಪ್ರಜ್ಞೆ ಮೆರೆದು ವಾರದ ಹಿಂದೆಯೇ ಮನೆ ಖಾಲಿ ಮಾಡಿದ್ರಿಂದ ಇಡೀ ಕುಟುಂಬದ ಜೀವ ಉಳಿದಂತಾಗಿದೆ. ನಾವು ಕಳೆದ 40 ವರ್ಷಗಳಿಂದ ಈ ಗುಡ್ಡೆ ಪ್ರದೇಶದಲ್ಲಿ ಯಾವುದೇ ಆತಂಕವಿಲ್ಲದೆ ಬದುಕ್ತಾ ಇದ್ವು. ಆದರೆ ಮಂಗಳೂರಿನ ಸಂಸ್ಥೆಯು ಗೆಸ್ಟ್ ಹೌಸ್ ಕಟ್ಟಿ ಅದರ ಸುತ್ತಲೂ ಎತ್ತರವಾದ ಆವರಣ ಗೋಡೆ ನಿರ್ಮಿಸಿದ ಬಳಿಕ ಕಳೆದ 4-5 ವರ್ಷಗಳಿಂದ ಈ ಮಣ್ಣು ಕುಸಿತದ ಸಮಸ್ಯೆ ಉದ್ಭವಿಸಿದೆ ಎಂದು ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯದ ಮಳೆಗೆ ಗೆಸ್ಟ್ ಹೌಸ್ನ ಇನ್ನುಳಿದ ಆವರಣ ಗೋಡೆಯು ಕುಸಿಯುವಂತಹ ಭೀತಿಯಲ್ಲಿದ್ದು, ಸುತ್ತಮುತ್ತಲಿನ 40 ಮನೆಗಳಿಗೆ ಕಂಟಕ ಎದುರಾಗಿದೆ. ತಕ್ಷಣವೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಆವರಣ ಗೋಡೆಯನ್ನ ವೈಜ್ಞಾನಿಕವಾಗಿ ಮರು ನಿರ್ಮಾಣ ಮಾಡಬೇಕು ಎಂದು ತಿಳಿಸಲಾಗ್ತಾ ಇದೆ.